ಗೈಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಸೊ ಇವತ್ತಿಂದು ಏನಾಯಿತು ಏನು ಎಲ್ಲ ಡಿಸ್ಕಷನ್ ಮಾಡೋಣ ಇವಾಗ. ಸೊ ನಿನ್ನೆ ಎಲ್ಲ ಇಲ್ಲಿಂದ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಸೊ ನಾವು ಇವಾಗ ನಮ್ಮದು ನೋಡಿ, ಇಲ್ಲಿ ಸೈಕ್ಲಿಕ್ ಲೈನ್ ಬಂದುಬಿಟ್ಟು 9:30 ಗೈಸ್. ಸೊ ಇವಾಗ 9:30 ಗೈಸ್, 9:30 ರಿಜೆಕ್ಟಾಗಿ ಅದಕ್ಕಂತ ಕೆಳಗೆ ಇದಾಯಿತು. ಅದಾದಮೇಲೆ 9:45 ಹೋಗ್ಬಿಟ್ಟು ಕೆಳಗೆ ಕ್ಲೋಸ್ ಆಯಿತು. ಅದ್ರ ನೆಕ್ಸ್ಟ್ ಕ್ಯಾಂಡ್ಲು ಇದ್ರ ಥರ ಅದನ್ನ ಬ್ರೇಕ್ ಮಾಡ್ತು. ಸೊ ಅವಾಗ ಎಂಟ್ರಿ ಆದ ನಾನು. ಸೊ ಅದಾದ ತಕ್ಷಣ ಎಕ್ಸಿಟ್ ಆಗಿಬಿಟ್ಟೆ. ಜಾಸ್ತಿ ಟೆನ್ಷನ್ ಆಗೋದು ಬೇಡ, ಪ್ರಾಫಿಟ್ಟು ಮಾಡ್ಕೊಂಡೆ ಇಲ್ಲಿಗೆ ಎಂಟ್ರಿ ಆದೆ. ಈ ಕ್ಯಾಂಡಲ್ಗೆ ಎಕ್ಸಿಟ್ ಆಗಿಬಿಟ್ಟೆ. ನೆಕ್ಸ್ಟ್ ಏನೋ ಗೊತ್ತಿಲ್ಲ ಅಂತ. ಯಾಕೆಂದರೆ ನಮಗಿಲ್ಲಿ ಡೈಲಿ ರೆಸಿಸ್ಟೆನ್ಸ್ ಬೇರೆ ಇತ್ತು. ಯಾಕೆ ಬೇಕು, ಥರ್ಸ್ಡೇ ಬೇರೆ ಎಕ್ಸ್ಪೈರಿ ಇದ್ದಾಗ ಸ್ವಲ್ಪ ಸೇಫ್ಟಿ ಆಗಿರೋದು ತುಂಬ ಒಳ್ಳೇದು ಅನಿಸ್ತು ನನಗೂ. ಒಂದೊಂದು ಟೈಮ್ ಒನ್ ಡೇಟಾ ಇಟ್ಕೊಂಡಾಗ ಒಂದು ಟೈಮ್ ಲಾಸ್ ಆಗಿಬಿಡುತ್ತೆ, ಒಂದು ಟೈಮ್ ಒಳ್ಳೆ ಪ್ರಾಫಿಟ್ಟು ಬರುತ್ತೆ. ಸೊ ನಾನು ಭಾಳ ದಿವಸ ಇರಬೇಕು ಅಂದಾಗ ಅದಕ್ಕೂ ಮರ್ಯಾದೆ ಕೊಡಬೇಕಾಗತ್ತೆ ನಾನು. ಸೊ ಈ ಡೈಲಿ ರೆಸಿಸ್ಟೆನ್ಸ್ ಇಲ್ಲಿರೋ ಉದ್ದೇಶಕ್ಕೆ ಒಂದೇ ಕ್ಯಾಂಡಲ್ಲು ಸ್ವಲ್ಪ ಬಂತು ಪ್ರಾಫಿಟ್ಟು, ಅದು ಹೇಳ್ತೀನಿ ಆಮೇಲೆ. ಸೊ ಅದಾದಮೇಲೆ ಒಂದು ದೋಜಿ ಬಂತು, ಅದಾದಮೇಲೆ ಮತ್ತೊಂದು ರೆಡ್ ಬಂತು. ಇಲ್ಲೇನು ಮಾಡಿಲ್ಲ ನಾನು. ಅದಾದಮೇಲೆ ನೆಕ್ಸ್ಟು ನೋಡಿ ಹೆಂಗೋಯ್ತು. ದೋಜಿ ಬಂದಮೇಲೆ ರೆಡ್ ಬಂತು, ಬೀಳ್ಸೋ ಥರ ಮಾಡಿದ. ಇಲ್ಲಿ ಡೈಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ದೋಜಿ ಮಾಡಿದ, ಇದಾದಮೇಲೆ ರೆಡ್ ಕ್ಯಾಂಡಲ್ ಮಾಡಿದ. ಇನ್ನೇನು ಬೀಳಿಸ್ತಾನೆ ಮಾರ್ಕೆಟ್ ಅನ್ನೋ ಟೈಮಲ್ಲಿ ಟಕ್ 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 ಅಂತ ಎತ್ಕೊಂಡು ಹೋಗ್ಬಿಟ್ಟ. ಸೊ ನಾನು ಅದಕ್ಕೆಲ್ಲ ಲೆಕ್ಕ ಹಾಕ್ಕೊಂಡಿದ್ದೆ ಮುಂಚೆನೇ, ಈ ಲೆವೆಲ್ಲು ಅಂತ. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇನ್ನೊಂದು ವಿಷಯ ಅಂದರೆ, ಇದಾದಮೇಲೆ ಅದೆಲ್ಲ ಆಯಿತು, ಓಕೆ ಬಿಡಿ. ಈಗ ಒಂದು ತಗೊಂಡಿದ್ದೆ, ಪ್ರಾಫಿಟ್ ಆಯಿತು, ಹೇಳ್ತೀನಿ ಎಲ್ಲ. ಅದು ಅಲ್ಲಿಗೆ ಕ್ಲೋಸ್ ಮಾಡಿದೆ, ಮುಟ್ಟಕ್ಕೆ ಹೋಗಲಿಲ್ಲ ಮತ್ತೆ ಸೀನ, ಅಲ್ಲೇ ಕ್ಲೋಸ್ ಮಾಡಿದೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟು ಒಂದು ದೋಜಿ ಕ್ಯಾಂಡ್ಲು ಬಂತಾ. ದೋಜಿ ಕ್ಯಾಂಡ್ಲ್ ಇದೆ ಹೈಯೆಸ್ಟು. ಇದಾದಮೇಲೆ ಇಲ್ಲಿ ಒಂದು ಪೀನೂ ತಗೊಂಡೆ ನಾನು. ಪಿ ತಗೊಂಡು ಎಲ್ಲ ಇದಕ್ಕಂತ ಮುಂಚೆ ಇಲ್ಲೊಂದು ಪಿ ತಗೊಂಡೆ, ಬೇಡ ಅಂತ ಎಕ್ಸಿಟ್ ಆದೆ. ಒಂದು 100 ರೂಪಾಯಿ 200 ರೂಪಾಯಿ ಲಾಸ್ ಆಯಿತು. ಬೇಡ ಅಂತ ಎಕ್ಸಿಟ್ ಆದೆ, ಡೌಟ್ ಬಂತು. ನೆಕ್ಸ್ಟು ಅದಾದಮೇಲೆ ದೊಡ್ಡದಾಗಿ ಬಂತು. ಯಾಕೆಂದರೆ ಇದು 10-20-15 ನಿಮಿಷ ಕ್ಯಾಂಡ್ಲಲ್ಲಿ 10-20 ಪಾಯಿಂಟ್ ಲೆಕ್ಕಿಲ್ಲ, ಅಟ್ಲೀಸ್ಟ್ ಒಂದು 30ರಿಂದ 50 ಪಾಯಿಂಟಲ್ಲಿ ಇರಬೇಕು. ಸೊ ಇಲ್ಲಿ ಅದೇ ಥರನೇ ಮಾಡಿದೆ ನಾನು. ಇದಾದಮೇಲೆ ಇಲ್ಲಿ ಟಕ್ ಟಕ್ ಅಂತ ಬಂದು ಇಲ್ಲಿ ಬ್ರೇಕ್ ಮಾಡ್ತೀವಿ. ಈ ಕ್ಯಾಂಡ್ಲು ನೋಡಿ, ಇದಾದಮೇಲೆ ದೋಜಿ ಆದಮೇಲೆ ಈ ಗ್ರೀನ್ ಕ್ಯಾಂಡ್ಲ್ ಬಂತ. ಆ ಗ್ರೀನ್ ಕ್ಯಾಂಡ್ಲ್ ಆದಮೇಲೆ ಅದನ್ನೂ ಬ್ರೇಕ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಂಡ್ಲು ಈ ಹೈಯೆಸ್ಟ್ನ ಬ್ರೇಕ್ ಮಾಡ್ತು. ಟೋಟಲ್ 2324.25 ಇತ್ತಲ್ಲ, 327.45 ಹೋಯ್ತು. ಅದಾದ ತಕ್ಷಣ ಎಂಥ ಕ್ಯಾಂಡ್ಲು ಬಿತ್ತು ನೋಡಿ, ಎಲ್ಲರೂ ಬಕ್ಕಳ ಮಾಡ್ತೈತಿ ಕ್ಯಾಂಡ್ಲು. ಸೊ ಇಲ್ಲಿ ಮಾಡಿದ ತಕ್ಷಣ ನಾನು ಒಂದು ಎಂಟ್ರಿ ಆದೆ ಪಿನ. ಇದಕ್ಕಂತ ಮುಂಚೆ ಒಂದು ಎಂಟ್ರಿ ಆಗಿ ಒಂದು ಬೇಡ ಅಂತ ಎಕ್ಸಿಟ್ ಆಗಿದ್ದೆ ಪಿನ. ಅದಾದಮೇಲೆ ಇಲ್ಲೊಂದು ಎಂಟ್ರಿ ಆಗಿದ್ದೆ ಪಿ. ಸೊ ನನಗೆ ಯಾಕೋ ಡೌಟ್ ಬಂದು ನಾನು ಎಕ್ಸಿಟ್ ಆಗಿಬಿಟ್ಟೆ. ಯಾಕೆಂದರೆ ಅದನ್ನ 400 ಏನೋ ಪ್ರಾಫಿಟ್ಟೇ ಆಯಿತು. ಸೊ ಹಂಗಾಗಿ ನನಗೆ ಒಂಚೂರು ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಇದಾದಮೇಲೆ ಎಕ್ಸಿಟ್ ಆದೆ. ಯಾಕೆ ಅಂದರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಮ್ಮದು ಡೈಲಿ ರೆಸಿಸ್ಟೆನ್ಸ್ ಇಲ್ಲಿದೆ. ಡೈಲಿ ರೆಸಿಸ್ಟೆನ್ಸ್ ಅಂದರೆ ನಾವೇನು ಈ ಥರ ಎಲ್ಲ ಫುಲ್ ಕ್ಲೋಸ್ ಆಗಿದ್ದಿಲ್ಲ ಕ್ಯಾಂಡಲ್. ಇದು ದೊಡ್ಡ ಬಿಗ್ಗು ಕ್ಯಾಂಡಲ್ ಈ ಥರ ಕ್ಲೋಸ್ ಆಗಿದ್ದಿಲ್ಲ. ಅಟ್ಲೀಸ್ಟ್ ಇಲ್ಲಿವರೆಗೆ ಬಂದಿತ್ತು ಅಷ್ಟೇ. ಈಗ ಮಾರ್ಕ್ ಮಾಡಿದಲ್ಲ,
23,292. ಸೊ ಅಲ್ಲೇ ಮಾರ್ಕೆಟ್ ನಡೀತಾ ಇತ್ತೇನೋ, ಏನಾಗುತ್ತೆ ಏನೋ. ನಂದು ಇನ್ನೊಂದು ಪೆಂಡಿಂಗು ಏನಿತ್ತು ಅಂದರೆ, ನೋಡಿ ಗೈಸ್ ಇಲ್ಲಿ ಹೇಳ್ತೀನಿ. ಇಲ್ಲಿಂದಲ್ಲಿ ವೇವ್ 1, ವೇವ್ 2, ವೇವ್ 3ಅಲ್ಲಿ ವೇವ್ 1, ವೇವ್ 2, ವೇವ್ 3, ವೇವ್ 4, ವೇವ್ 5, ವೇವ್ 3 ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ವೇವ್ 4 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ಮೂವ್ಮೆಂಟ್ ಆಗುತ್ತೆ ವೇವ್ 5 ಅಂತ ಲೆಕ್ಕ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಮೈಂಡ್ ಸೆಟ್ಟಲ್ಲಿ. ಸೊ ಹಂಗಾಗಿ ನಾನು ಅದನ್ನ ಇದು ಎಕ್ಸಿಟ್ ಆಗಿಬಿಟ್ಟೆ. ಪ್ರಾಫಿಟ್ ಆಗಿತ್ತು ಸಿಯಲ್ಲಿ, ಏನು ತೊಂದರೆ ಇಲ್ಲ. ಪಿ ಎಲ್ಲೂ ಎಂಟ್ರಿ ಆಗಿದ್ದೆ, ಪಿ ಎಲ್ಲಿ ಪ್ರಾಫಿಟ್ ಇತ್ತು ಒಳ್ಳೆ. 200 ರೂಪಾಯಿನ 200 ಅವತ್ತು ನಿನ್ನೆ ತಗೊಂಡಿದ್ನಲ್ಲ ಸೇಮ್ 74,500 ಅದನ್ನೇ ತಗೊಂಡಿದ್ದೆ. ಎಷ್ಟಕ್ಕೆ 240 ಅಲ್ಲ 270 ರೂಪೀಸ್ ಐ ಥಿಂಕ್ ಸಮಥಿಂಗ್ ತಗೊಂಡೆ. ಒಂದು 40 ಪಾಯಿಂಟ್ಸ್ 30 ಪಾಯಿಂಟ್ಸ್ ಅಷ್ಟೇ ಡೌನ್ ಇತ್ತದು. ಸರಿ ಬ್ಯಾಡ ಬಿಡು ಅಂತ ಅಂದ್ಬಿಟ್ಟು ಲಾಭನೇ ಆಯಿತು, ಎಕ್ಸಿಟ್ ಆದೆ. ಅದಾದಮೇಲೆ ಅದು 4,500 ಇರೋದು ಒಳ್ಳೆ ಪ್ರಾಫಿಟ್ ಆಯ್ತಿಲ್ಲ ನನಗೆ. ಆ್ಯಕ್ಚುಲಿ ನಾನು ಮುಂಚೆನೇ ಎಕ್ಸಿಟ್ ಆಗಿಬಿಟ್ಟೆ, ಬೇಡ ಗುರುವಾರದ್ದು ಪ್ರಾಬ್ಲಮ್ ಅಂತ ಎಕ್ಸಿಟ್ ಆದೆ. ಅದಾದಮೇಲೆ ಇನ್ನೊಂದು ಏನು ಮಾಡಿದೆ ಅಂದರೆ, ಸೊ ಇಲ್ಲಿ ಮೂಮೆಂಟ್ ಹಾಕತ್ತಲ್ಲ, ಈ 38% ಇಲ್ಲೇ ಇತ್ತು ನಮಗೆ. 38%ಅಲ್ಲಿ 74,200. ನಾನು ಇದು ನಿಫ್ಟಿದು, ನಾನು ಸೆನ್ಸೆಕ್ಸ್ ಹೇಳ್ತಾ ಇರೋದು, ತಪ್ಪು ತಿಳ್ಕೊಬೇಡಿ. ಈ ಪೊಸಿಷನಿಗೆ ಅಲ್ಲಿತ್ತಲ್ಲಿ 74,200, ಇಲ್ಲಿ 23,200 ತಪ್ಪೋದಕ್ಕೆ. ಸೊ ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿ ಡೈಲಿ ಸಪೋರ್ಟ್ ಇದೆ ಅಂತ 5 ಲಾಟ್ ತಗೊಂಡೆ ಗೈಸ್ ನಾನು. ಇಲ್ಲಿಗೆ 74,200 50 ರೂಪಾಯಿ ಕೊಟ್ಟು 5,000 ರೂಪಾಯಿ ರಿಸ್ಕ್ ತಗೊಂಡೆ. ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ದೆ, ಬರ್ಬೇಕಾದ್ರೆ ಒಂದು ಡೌಟ್ ಬಂತು. ಅರ್ಧ ದಾರಿಲಿ ನಿಲ್ಲಿಸಿ ನೋಡಿದೆ, ಫುಲ್ ಕೆಳಗೆ ಬಂದ 30 ರೂಪೀಸಿಗೆ ಬಂದ. ಇನ್ನೇನು ಮಾಡೋದು ಅಂದ್ಕೊಂಡು ಮತ್ತೆ 5 ಲಾಟ್ ತಗೊಂಡೆ 30 ರೂಪೀಸಿಗೆ. ಸೊ ಐ ಥಿಂಕ್ 40 ರೂಪೀಸ್ ಏನೋ ಅವರೇಜ್ ಆಯಿತು. ಅದಾದ ನೆಕ್ಸ್ಟ್ ಮನೆಗೆ ಬಂದಾಗ 24-25 ರೂಪಾಯಿ ಇದ್ದ. ಇಮಿಡಿಯೇಟ್ಲಿ ಸಡನ್ನಾಗಿ ಅವನು 30-32ಕ್ಕೆ ಬಂದ. ಸ್ವಲ್ಪ ಇದೈತಿ ಅಂತ ನನಗೆ ಸ್ವಲ್ಪ ಭಯ ಆಯಿತು. ಯಾಕೆಂದರೆ ನಾನು ಯೋಚನೆ ಮಾಡಿದ್ದಕ್ಕೂ ಅಲ್ಲಿ ಕ್ಯಾಂಡಲ್ ಸ್ಟಿಕ್ಕು ಕ್ರಿಯೇಟ್ ಆಗಿದ್ದಕ್ಕೂ ನನಗೆ ಸ್ವಲ್ಪ ಡೌಟ್ ಬಂತು. ಇದು ಎಲ್ಲೋ ಪ್ರಾಬ್ಲಮ್ ಇದೆ, ನಾನು ಅನ್ಕೊಂಡ ಥರ ಇಲ್ಲ ಅನ್ನೋ ಉದ್ದೇಶಕ್ಕೆ ಐ ಥಿಂಕ್ 40 ರೂಪೀಸ್ 41 ರೂಪೀಸ್ ಏನು ಅವರೇಜ್ ಆಗಿ 42 ರೂಪೀಸು. ಸೊ ನಾ ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ಮೇಲೆ ಬಂದುಬಿಟ್ಟ ಅವನು. ಸೇಮ್ ತಗೊಂಡ ರೇಟ್ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಅದೇ ರೇಟಿಗೆ ಕೊಟ್ಬಿಟ್ಟೆ ಅದು ವಾಪಸ್. ಅದಾದಮೇಲೆ ಕೊಟ್ಟದ್ದು ಒಳ್ಳೆ ಎಷ್ಟು ಅದೃಷ್ಟ ಅಂದರೆ, ಕರೆಕ್ಟ್ ಲೆಕ್ಕ ಹಾಕಿಕೊಂಡು ಕೊಟ್ಟೆ. ಅದು ಎಕ್ಸಿಟ್ ಆಗಿದ್ದು, ಏನು ಪ್ರಾಫಿಟ್ ಆಗಲಿಲ್ಲ. ಒಂಚೂರು ಮುಂಚೆ ಅದನ್ನೇ ಒಂಪಟ್ಟು ಲಾಟ್ ತಗೊಂಡಿದ್ದೆ, ಅದು ಲಾಸ್ ಆಗಿತ್ತು, ಅದನ್ನ ಕವರ್ ಮಾಡ್ತದ್ದು. ಒಂದು 3 ಪಾಯಿಂಟ್ಸ್ ಏನೋ ಲಾಭ ಆಯಿತು. 10 ಲಾಟು ಅಂದರೆ 1 ರೂಪಾಯಿ ಮೂವ್ ಆದರೆ 200 ರೂಪಾಯಿ ಪ್ರಾಫಿಟ್ಟು. 3 ರೂಪಾಯಿ ಅಂದರೆ 600 ರೂಪಾಯಿ ಪ್ರಾಫಿಟ್ಟು. 600 ರೂಪಾಯಿ ಪ್ರಾಫಿಟ್ ಆಯ್ತದು. ಬಟ್ ಮುಂಚೆ ಅಂದ್ಬಿಟ್ಟು 500 ರೂಪಾಯಿ ಕಳ್ಕೊಂಡಿದ್ದೆ ಅದ್ರಾಗ. 200 500 600 ಕಳ್ಕೊಂಡಿದ್ದೆ ಅದರಲ್ಲಿ. ಅದು ಸರಿ ಹೋಯ್ತು. ಇವಾಗ ನೋಡೋಣ ಬನ್ನಿ ಗೈಸ್. ಈಗ ನಾವು ಟೋಟಲ್ಲು ಇವತ್ತು ನಾವು ಪ್ರಾಫಿಟ್ ಮಾಡಿದ್ದು ಮುಂಚೆನೂ 10 ಗಂಟೆ 10 ಗಾಲಿ 9 ಗಂಟೆಯಿಂದ 9:45 10 ಗಂಟೆ ಒಳಗೆ ಇಷ್ಟು ಮಾಡಿದ್ದೆ ಪ್ರಾಫಿಟ್ ನಾನು. ಸೊ ಕೊನೆಗೂ ಅದೇ ಪ್ರಾಫಿಟ್ಟಲ್ಲೇ ಎಕ್ಸಿಟ್ ಆಗಾಯ್ತು. ಒಂದೊಂದು ಟೈಮು ದೇವ್ರು ಕೊಡ್ತಾನೆ. ನಮ್ಮ ಯೋಚನೆಗಳು, ನಮ್ಮ ನಿರ್ಧಾರಗಳು ಎಲ್ಲ ಒಟ್ಟಿಗೆ ಕೂಡಿಸ್ತಾನೆ. ಒಂದೊಂದು ಸಲ ನೀನು ಏನೇ ಮಾಡು, ಏನೇ ತಿಪ್ಪರ್ಲಾಗ ಹಾಕು, ಏನೇ ಮಾಡು, ನಿನಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾನೆ ಅವನು. ಬೆಳಗ್ಗೆ 9 ಗಂಟೆ ಐ ಥಿಂಕ್ 50 ನಿಮಿಷ 10 ಗಂಟೆ ಒಳಗೆ ನಾನು
₹2,800 ಮಾಡಿದ್ದೆ. ಅದೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ₹3,000 ಪ್ರಾಫಿಟ್ ಐತಿ. ಈಗ ಈ ₹3,000ದಲ್ಲಿ ನಾನು ತಪ್ಪು ಮಾಡಿದ್ದೇನೋ, ಇದು 10 ಲಾಟ್ ತಗೊಂಡಿದ್ದೆ ನೋಡಿ ಗೈಸ್. ಇದು 74,200 10 ಲಾಟು ₹2.20 ಪ್ರಾಫಿಟ್ಟು. ಐ ಥಿಂಕ್ ಇದು ಮುಂಚೆ ಕಳೆದಿದ್ದೆ. ಸೊ ಇದ್ರ ಕಡೆಯಿಂದ ನನಗೆ ಈ 3 ಲಾಟ್ ₹3,000 ಪ್ರಾಫಿಟ್ ಆದರೂ ಕೂಡ ನನಗೆ ಬರೋದು ₹2,500 ಅಷ್ಟೇ ಪ್ರಾಫಿಟ್. ಯಾಕೆಂದರೆ ಸ್ವಲ್ಪ ಓವರ್ ಟ್ರೇಡ್ ಮಾಡಿಬಿಟ್ಟೆ ಅಂತ. ಅದೇನಾದರೂ ನಾನು ಕ್ಲಿಕ್ ಆಗಿದ್ದರೆ ಒಳ್ಳೆ ದುಡ್ಡಿತ್ತು. ಬಟ್ ಆ ಮೂಮೆಂಟ್ ನೋಡಿ ನಾನೇ ಎಕ್ಸಿಟ್ ಆದೆ. ಬಂಡವಾಳ ಸೇಫ್ ಆಯಿತು ನನಗೆ. ಮೇಯ್ನ್ ಬಂಡವಾಳ ಜೊತೆಗೆ ಬಂದಿರೋ ಪ್ರಾಫಿಟ್ಟು ಸೇಫ್ ಆಯಿತು. ಕೆಲವು ಟೈಮಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಅದೇ ಥರ ಹುಚ್ಚುತನ ಹುಂಬುತನ ಇಟ್ಕೊಂಡ್ರೆ ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಪಿ ಯಲ್ಲಿ ನೋಡಿ, ಪಿ ಯಲ್ಲಿ ಒಂದು 2-3 ಟ್ರೈ ಮಾಡಿದ್ದೀನಿ. ಇದು ಒಂದು ₹400 ಬಂತು. ಇದು ₹144 ಎಕ್ಸಿಟ್ ಆಯ್ತು. ಇದೇನು ಜಾಸ್ತಿ ಮಾಡಿಲ್ಲ, ಒಂದೊಂದೇ ಲಾಟು. ಸಿ ಯಲ್ಲಿ ಇದು 2 ಲಾಟ್ ಹಾಕಿದ್ದೆ, ಸ್ವಲ್ಪ ಪ್ರಾಫಿಟ್ ಆಗಿತ್ತು. ಇದು ಕಳ್ಕೊಂಡದ್ದೆ ಮತ್ತು ವಾಪಸ್ಸು ಅದು 5 ಲಾಟ್ ₹30 ತಗೊಂಡ್ನಲ್ಲ. ₹50 ಫಸ್ಟ್ ಲಾಟ್ 5 ಲಾಟ್ ತಗೊಂಡಿದ್ದೆ ₹50. ಫುಲ್ ಕೆಳಗೆ ಹೋಗಿದ್ದ. ಸೊ ₹30 ಮತ್ತೆ 5 ಲಾಟ್ ತಗೊಂಡೆ. ಡ್ಯೂಟಿಯಿಂದ ಬರ್ತಾಯಿದ್ದೆ ನಾನು, ಅದನ್ನ ಏನು ಅಬ್ಸರ್ವೇಷನ್ ಮಾಡ್ತಾಯಿಲ್ಲ. ಡ್ಯೂಟಿಯಿಂದ ಬರ್ತಾಯಿದ್ದೆ, ಮತ್ತೆ 5 ಲಾಟ್ ತಗೊಂಡೆ. ಸೊ ₹40 ಅವರೇಜ್ ಆಯಿತು. ಅದು ಮುಂಚೆನೇ 1 ಲಾಟ್ ತಗೊಂಡಿದ್ದಲ್ಲೇ ₹97ಗೆ. ಆ ₹97 ತಗೊಂಡಿದ್ದು ₹56ಕ್ಕೆ ಎಕ್ಸಿಟ್ ಆಗಿಬಿಟ್ಟೆ. ಲಾಸ್ ಆಯಿತು, ಬೇಡ ಅಂತ ಬಿಟ್ಬಿಟ್ಟೆ. ಆಮೇಲೆ ನನಗೆ ಒಂದು ಐಡಿಯಾ ಬಂತು. ಏನು ಬಂತು ಅಂದರೆ 1 2 3 4 5 ಇದು ನೋಡಿ ತೋರಿಸ್ತಾನೆ. ಇಲ್ಲಿ ಐತಲ್ಲ ಗೈಸ್, ಇಲ್ಲಿ ನೋಡಿ. ಇವಾಗ ಅಪ್ಪ ಆಗಿರೋ ಕ್ಯಾಂಡ್ಲಿದು. ಇಲ್ಲಿಂದ ಇಲ್ಲಿ ವೇವ್ 1 2 ವೇವ್ 3 ವೇವ್ 1 ವೇವ್ 2 ವೇವ್ 3 ವೇವ್ 4 ವೇವ್ 5 ವೇವ್ 3 ಇಲ್ಲಿ ಕಂಪ್ಲೀಟ್ ಆಯಿತು. ಇಲ್ಲಿಗೆ ವೇವ್ 4 ಆಗುತ್ತೆ. ವೇವ್ 5 ಹೋಗ್ಬಿಡುತ್ತೆ. 375 ನಮ್ಮ ಟಾರ್ಗೆಟ್ ಇಲ್ಲಿ ಬರುತ್ತೆ ಅಂತ ನಾನು ಲೆಕ್ಕ ಹಾಕೊಂಡ್ಬಿಟ್ಟಿದ್ದೆ. ಅದು ಹಂಗಾಗಲಿಲ್ಲ. ಸೊ ನನ್ನ ಕ್ಯಾಲ್ಕುಲೇಷನ್ ರಾಂಗ್ ಆಯಿತು. ಸೊ ಇಮಿಡಿಯೇಟ್ಲಿ ಬುದ್ಧಿ ಉಪಯೋಗಿಸಿ ಬಂಡವಾಳ ಕಳ್ಕೊಳೋದು ಬೇಡ, ಬಂದಿರೋ ಲಾಭನೂ ಕಳ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಎಕ್ಸಿಟ್ ಅದೇ. ಅದು ಒಂಚೂರು ಅನುಕೂಲನೇ ಆಯಿತು. ಒಂದೊಂದು ಟೈಮಲ್ಲಿ ಆ ಕ್ಷಣದಲ್ಲಿ ಬುದ್ಧಿ ಉಪಯೋಗಿಸ್ಬೇಕು. ಇಂದು ಎಷ್ಟೋ ಸಲ ಇದೇ ಥರ ಪ್ಲ್ಯಾನ್ ಮಾಡಿ ಕಳ್ಕೊಂಡದ್ದು ಇದು ಉಂಟು. ಇವತ್ತು ಕೂಡ ಕಳ್ಕೊಂಡು ಸ್ವಲ್ಪ ಸೈಲೆಂಟಾಗಿದ್ದರೆ ಕಳ್ಕೊಂಡೇ ಬಿಡ್ತದೆ. ಪರವಾಗಿಲ್ಲ ಬಿಡು ಅಂತ ಎಕ್ಸಿಟ್ ಅದೇ ನೋಡಿ. ಇಲ್ಲಿ ಅದೇ ಥರನೇ 74,300 ಇದು, ಅದು ಕೂಡ ಲಾಭ ಇತ್ತು. 74,500 ಪಿ ತಗೊಂಡಿದ್ದೀನಿ ಗೈಸ್. ಎಷ್ಟು ಗೈಸ್ ನಾವು ತಗೊಂಡಿರೋದು? 74,500ದ್ದು ಜಸ್ಟ್ ₹240 ತಗೊಂಡಿದ್ದೀನಿ. ಅವ್ನು ಹೋಗಿರೋದು ಎಷ್ಟಕ್ಕೆ? ₹665. ನೋಡಿ ಇಲ್ಲಿ ₹665 ಅವನು. ನಾನು ಬರೀ 40 ಪಾಯಿಂಟೇ ಎಕ್ಸಿಟ್ ಆದಷ್ಟೇ. ಅದಕ್ಕಿಂತ ಮುಂಚೆ 74,300 ತಗೊಂಡು ಅದು ಲಾಸ್ ಮಾಡ್ಕೊಂಡು ನಾನು ಎಕ್ಸಿಟ್ ಆದೆ. ಈ ಥರ ಎಲ್ಲ ಇರ್ತೈತೆ. ಆ ಮೈಂಡು ಬ್ಲ್ಯಾಂಕ್ ಆಗಿಬಿಡುತ್ತೆ. ನಾವು ಎಷ್ಟೇ ಕ್ಯಾಲ್ಕುಲೇಷನ್ ಮಾಡಿ, ಎಷ್ಟೇ ಯೋಚನೆ ಮಾಡಿ, ನೀನು ಪರ್ಫೆಕ್ಟ್ ಟ್ರೇಡರೇ ಆಗಿರಲಿ, ನಮ್ಮ ಬಂಡವಾಳ ಹಾಕಿದಾಗ ಹಿಂದಿನ ದಿವಸ ಲಾಸು ಅದು ಕವರ್ ಮಾಡಬೇಕು, ನೆಕ್ಸ್ಟು ಪ್ರಾಫಿಟ್ ಮಾಡಬೇಕು ಅಂದಾಗ ಒನ್ ಟೈಮು ಲಾಭ ಆಯಿತು ಅಂದರೆ ಪರವಾಗಿಲ್ಲ. ಒಂದು ಲಾಸ್ ಆಗಿತ್ತು ಅಂದರೆ ನೆಕ್ಸ್ಟು ನಮ್ಮ ಧೈರ್ಯನೇ ಅಡಗಿಬಿಡ್ತೈತಿ. ಮತ್ತೆ ಲಾಸ್ ಮಾಡ್ಕೊಂಡ್ರೆ ಹಿಂಗೆ. ಇಷ್ಟು ದಿವಸ ಅದೇ ತಪ್ಪು ಮಾಡಿದ್ದೀನಿ. ಸೊ ಇನ್ನು ತಪ್ಪು ಮಾಡಬಾರ್ದು. 10,000 ಬರೋತಕ್ಕೆ ಬರೀ ₹1,000 ತಗೊಂತೀವಿ. 50,000 ಬರೋತಕ್ಕೆ ಬರೀ ₹2,000 ತಗೊಂತೀವಿ. ಎಷ್ಟೋ ಸಲ ಹಂಗಾಗೈತೆ ಗೈಸ್. ನಾನು ನಿಜವಾಗ್ಲೂ ಆ ಭಯನೇ ನಮ್ಮ ನಿರ್ಮೂಲನೆ ಮಾಡಿಬಿಡ್ತೈತಿ. ಸೊ ಇರೋಣ, ಏನು ಮಾಡೋಕ್ಕಾಗಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಅನ್ನೋ ಥರ ಅದೇ ಲೈನಲ್ಲಿ ಅದೇ ಥರ ಇರ್ತೀನಿ. ಸ್ವಲ್ಪ ದುಡ್ಡು ಆಗಲಿ, ಆಮೇಲೆ ಆಟ ಆಡಿಸ್ತೀನಿ. ಅಲ್ಲಿವರೆಗೂ ನಾನು ಸೈಲೆಂಟಾಗಿ ಇರಲೇಬೇಕು. ಈಗ ಮುಚ್ಕೊಂಡು ಏನು ಮಾಡೋಂಗಿಲ್ಲ. ಈಗ ಏನೇನು ಮಾಡೋಕ್ಕಾಗಲ್ಲ. ಈಗ ನಮ್ಮದು ಸ್ವಲ್ಪ ಕೈಯ ಬಂಡವಾಳ.
ಏನು ತೊಂದರೆ ಇಲ್ಲ, 10,000 ರೂಪಾಯಿ ಕಳ್ಕೊಂಡು 50,000 ರೂಪಾಯಿ ಕಳ್ಕೊಂಡ್ರೆ ಏನು ತೊಂದರೆ ಇಲ್ಲ ಅನ್ನೋ ಲೆವೆಲಿಗೆ ಹೋಗ್ಬೇಕು ಈಗ ನಾನು. ಯಾಕೆಂದರೆ ನಾನು ಈಗ ಸಿಚುವೇಶನ್ ಮಕ್ಕಳು ಓದಿಸೋದು, ಎಜುಕೇಷನು, ಅದಕ್ಕೆ ಲೆವೆಲ್ ಟು ಲೆವೆಲ್ ಇದ್ದೀನಿ. ನನ್ನ ಬಂಡವಾಳದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಉಳಿತು ಅಂದ್ರೆ ಅವಾಗ ಆಟ ಆಡ್ಬೋದು. ಈಗ ಆಲ್ರೆಡಿ ಬೇರೆ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟು ಕಳ್ಕೊಂಡು ಹುಚ್ಚು ಮಂಗಾಗಿಬಿಡ್ತೀನಿ. ಬಂಗಾರ ಕಳ್ತನ ಆಗೈತಿ, ಆ ದುಡ್ಡು ಬಂದಿಲ್ಲ, ಅದು ಬೇರೆ ಪ್ರಾಬ್ಲಮ್ಮು. ಒಂದಲ್ಲ ಒಂದು ರಿಸ್ಕ್ ಬರ್ತಾನೆ ಇದ್ದಾವೆ. ಸೊ ನೋಡೋಣ ಎಲ್ಲಿ ಹೋಯ್ತದ ದೇವ್ರಿಗೆ ಗೊತ್ತಿಲ್ಲ. ನನ್ನ ಮೈಂಡ್ ಸೆಟ್ಟು ಒಂದಲ್ಲ ಒಂದು ಡೈವರ್ಟ್ ಆಗ್ತಾನೆ ಐತಿ ಪ್ರತಿಯೊಂದು ಸಲನೂ. ಯಾವ ಕ್ಷಣದಲ್ಲಿ ಏನು ಬೇಕಲ್ಲ ಆಗ್ಬೋದು, ಎಲ್ಲಿವರೆಗೆ ಇರ್ತಾನೋ ಗೊತ್ತಿಲ್ಲ ಮಾರ್ಕೆಟಲ್ಲಿ. ಸೊ ನಾನು ಮಾರ್ಕೆಟಲ್ಲಿ ಇರೋವರೆಗೂ ಸೇಫಾಗಿರ್ತೀನಿ. ಮಾರ್ಕೆಟಿಗೆ ಅಪಾಯ ಅದು, ನಾನು ಮಾರ್ಕೆಟಲ್ಲಿ ಇರೋವರೆಗೂ. ಅದಕ್ಕೋಸ್ಕರನೂ ಅಷ್ಟು ಕ್ರಿಕೆಟ್ ಥರ ಕ್ರೀಸಲ್ಲಿ ಇರೋವರೆಗೂ, ಮಾರ್ಕೆಟಲ್ಲಿ ಇರೋವರೆಗೂ ಲೆಕ್ಕ. ನಾನು ಕ್ರೀಸಲ್ಲಿ ಇದ್ದಂಗೆ, ಮಾರ್ಕೆಟಲ್ಲಿ ಇದ್ದರೆ ಕ್ರೀಸಲ್ಲಿ ಇದ್ದಂಗೆ. 4-6 ಆಮೇಲೆ ಹೊಡ್ಕೊಳ್ಳೋಣ. ಫಸ್ಟ್ ಔಟ್ ಆಗ್ಲಂಗೆ ಮೇಂಟೈನ್ ಮಾಡೋದು ಕಲಿತೀನಿ ಗೈಸ್. ಇವಾಗ ಸದ್ಯಕ್ಕೆ ನನಗೆ ಒಂದೇ ಗುರಿ ಅಷ್ಟೇ. ಈಗ 4,000 5,000 ಹೋದ್ರೂ ಪರವಾಗಿಲ್ಲ, ಮತ್ತೆ ವಾಪಸ್ ಬರೋಣ, ಮತ್ತೆ 2,000 1,000 ದುಡಿಯೋಣ, ಮತ್ತೆ ಅದು ಮೇಂಟೈನ್ ಮಾಡೋಣ. ಬರೀ 3 ವೀಕ್ಸಲ್ಲಿ 1,00,000 ರೂಪಾಯಿ ಮಾಡಿದ್ದೀನಿ. ಆಮೇಲೆ 3 ವೀಕ್ಸಲ್ಲಿ ಮಾಡೋಕ್ಕೂ ಆಗ್ತಾಯಿಲ್ಲ. ಬರ್ತೈತಿ, ಕಳ್ಕೊತೀನಿ, ಮತ್ತೆ ಬರ್ತೈತಿ, ಮತ್ತೆ ಕಳ್ಕೊತೀನಿ. ಏಕೆಂದರೆ ಮಾರ್ಕೆಟ್ ಕೂಡ ಅದೇ ಥರ ಐತಿ. ಸೊ ನಾವು ಕೂಡ ಹಂಗೆ ವರ್ತನೆ ಮಾಡಬೇಕು, ಅದಕ್ಕೆ ಟೆಂಪ್ಟ್ ಆಗಬಾರ್ದು ಈಗ. ಸೊ ಕೂಲಾಗಿರೋಣ, ನಮಗೆ ಬೇಡ. ಇನ್ನೂ 10 ವೀಕ್ ಆದರೂ ಬರೋದು ಬೇಡ. ಮಾರ್ಕೆಟಲ್ಲಿ ಇರಬೇಕು, ನಾನು ಬಂಡವಾಳ ಕಳ್ಕೊಬಾರ್ದು, ಮತ್ತು ವಾಪಸ್ ದುಡ್ಕೊತಾ ಇರೋಣ. ಕಳ್ಕೊಳ್ಳೋಣ ನಮ್ಮ ಬಂಡವಾಳ ಲಾಸ್ ಮಾಡ್ಕೊಳ್ಳೋದು ಬೇಡ. ಒಂದು ಸಿಕ್ತು ಅಂದರೆ ಇನ್ನೊಂದು ಹೆಜ್ಜೆ ಇಟ್ಟೆ ಅಂದರೆ ಡಬಲ್ ಆಗಿ ದೊಡ್ಡ ಅಮೌಂಟಲ್ಲಿ ಮುಂದಿನ ಹೆಜ್ಜೆಗೆ ರೆಡಿ ಆಗೋದಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಗೈಸ್. ಎಲ್ರಿಗೂ ಇದೇ ಪ್ರಾಬ್ಲಮ್ಮು. ಎಷ್ಟೋ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಾಡ್ತಾರೆ. ದುಡ್ಡು ಕೋಟಿಗಟ್ಟಲೆ ಇರ್ತೈತಲ್ಲಿ ಮಾರ್ಕೆಟಲ್ಲಿ. ನೀವು ವಿದ್ಯೆ ಕಲಿದೆ, ನಿನ್ನ ಕಂಟ್ರೋಲ್, ಕೋಪ, ಸೇಡು ಇವೆಲ್ಲ ಸೈಡಿಗೆ ಹಿಡ್ದೆ ಸುಮ್ಮನೆ ಬಂದರೆ ಎಷ್ಟು ಬೇಕಲ್ಲಿ ಮಾಡ್ಬೋದು. ಇಲ್ಲ ನಿನ್ನೆ 300 ಹೋಗೈತಿ, 3,000 ಹೋಗೈತಿ, ಇವತ್ತು 6,000 ರೂಪಾಯಿ ದುಡಿತೀನಿ, ಇಲ್ಲ 50,000 ಹೋಗೈತಿ, 1,00,000 ರೂಪಾಯಿ ದುಡಿತೀನಿ. ಹಂಗೆ ಹೋದರೆ ಸುಮ್ಮನೆ ಕೊಡ್ತಾ ಇರ್ಬೇಕು ಅವರಿಗೆ, ಅಲ್ಲಿ ಇಟ್ಟು ಬರ್ತಾ ಇರ್ಬೇಕು. ಬುದ್ಧಿವಂತರ ದುಡ್ಡು ತಗೊಂಡು ಹೋಗ್ತಾ ಇರ್ತಾರೆ, ನಾವು ದಡ್ಡರ ಥರ ಅಲ್ಲಿಟ್ಟು ಬರ್ತಾ ಇರ್ತೀವಿ. ಸೊ ಹಂಗಾಗಿ ನಾನು ಅದನ್ನೆಲ್ಲ ನೋಡಿ ನಾನು ಕಳ್ಕೊಂಡು, ನಾನು ಅಲ್ಲಿಟ್ಟು ಅದೇ ಥರ ನಾನು ಸಿಟ್ಟು ಮಾಡ್ಕೊಂಡು, ಅದೇ ಥರನೇ ಕೋಪ ಮಾಡ್ಕೊಂಡು, ಅದು 1 to 2 ಲಾಸ್ ಮಾಡ್ಕೊಂಡು ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಎಜುಕೇಷನ್ ಮುಖಾಂತರ ಹೋದರೆ ಭಯವಿಲ್ಲದೆ ಟ್ರೇಡ್ ಮಾಡ್ಬೋದು. ಯಾಕೆ ಅಂದರೆ ಈಗ ಹಿಂಗೆ ಐತಪ್ಪ, ಹಿಂಗೆ ನಮ್ದು ಇಷ್ಟು ಸ್ಟಾಪ್ ಲಾಸ್, ಪರ್ಫೆಕ್ಟಾಗಿ ಗೊತ್ತಾಯ್ತಾ, 1 ಲಾಟ್ ಬದಲಿ 5 ಲಾಟ್ ಹಾಕಲ್ಲಿ, ಗೊತ್ತಾಗಿಲ್ಲ 1 ಲಾಟಲ್ಲಿ ಟ್ರೇಡ್ ಮಾಡೋ, ಇವೆಲ್ಲ ಐಡಿಯಾ ಸಿಗ್ತದಲ್ಲಿ. ಸೊ ಹಂಗಾಗಿ ಗೈಸ್ ಈ ಥರ ಟ್ರಿಕ್ಸ್ಗಳು ಇರ್ತವೆ. ಅದಕ್ಕೆ ನಮ್ಮ DVG ಅವರು ಹೇಳಿದ್ದಾರೆ, ಭಾರನೆಂಬುದ ಬಿಡು ವರುಷಕ್ಕಿದೆ ದಾರಿ ಅನ್ನೋ ಥರ. ನಾವು ಮಾರ್ಕೆಟಲ್ಲಿ ಅದೇ ಥರ ಒಂದು ಟೈಮ್ ಲಾಸ್ ಆದಾಗ ಎಕ್ಸಿಟ್ ಆಗೋದು ಒಳ್ಳೆಯದು. ಬಿಟ್ಟು ಬಿಡ್ಬೇಕು, ಅವತ್ತು ಬೇಡ ನಮ್ಗೆ ಒಳ್ಳೆ ಟ್ರೇಡ್ ಇಲ್ಲ ಅಂತಲೇ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಾವು ಯೋಚನೆ ಮಾಡಿರೋ ಮೈಂಡ್ಸೆಟ್ಟು ಅದಕ್ಕೆ ಲಾಯಕ್ಕಿಲ್ಲ ಅವತ್ತಿನ ಮಾರ್ಕೆಟ್ಗೆ ಅಂತಲೇ ಅರ್ಥ. ಯಾಕೆಂದರೆ ಲಾಸ್ ಮಾಡ್ಕೊಂಡಿದ್ರೆ ಹಂಗೆ ಬರ್ತೈತಿ. ನಾನು ಇದೇ ಥರನೇ ಎಷ್ಟೋ ಸಲ ಲಾಸ್ ಮಾಡ್ಕೊಂಡು ಮತ್ತೆ ಪ್ರಾಫಿಟ್ ಮಾಡಿದ್ದು ಉಂಟು, ಲಾಸ್ ಮಾಡ್ಕೊಂಡು ದೊಡ್ಡ ಲಾಸ್ ಮಾಡ್ಕೊಂಡು ಉಂಟು. ಸೊ ನಾನು ಈಗ ಅದನ್ನೇ ಅರ್ಥ ಮಾಡ್ಕೊಂಡಿರೋದು, 1,000 ರೂಪಾಯಿ ಕಳ್ಕೊಂಡ್ರೆ ಪರವಾಗಿಲ್ಲ, 2,000 ರೂಪಾಯಿ ಕಳ್ಕೊಂಡು ಪರವಾಗಿಲ್ಲ, 5,000 ರೂಪಾಯಿ ಕಳ್ಕೊಂಬ ಪರವಾಗಿ, ಅಲ್ಲಿ ಕೈ ಬಿಟ್ಬಿಡೋಕೆ. ಒಂದೇ ನೀನು 1 ಲಾಟ್ರ್ ತಗೋ, 3 ಲಾಟ್ ತಗೋ, 5 ಲಾಟ್ ತಗೋ, ಎಷ್ಟೋ ಲಾಟ್ ತಗೋ, ನಿನ್ನ ಯೋಚನೆ ತಪ್ಪಾಗೈತಿ ಅಂದರೆ ಅವತ್ತಿನ ತಪ್ಪೇ ಫುಲ್ಲು. ಸೊ ನಾವೇನು ಮಾಡ್ಬೇಕು ಅವಾಗ, ಬಿಟ್ಟು ಬಿಡ್ಬೇಕು. ನೆಕ್ಸ್ಟೇ ನಮ್ಮ ಮೈಂಡ್ಸೆಟ್ಟಿಗೆ ನಮ್ಮ ತಕ್ಕಂಗೆ ಸಿಗುತ್ತೆ. ಏಕೆಂದರೆ ಫುಲ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಒಂದು ಎಕ್ಸಿಟ್ ಆದರೆ ಅವತ್ತು ಏನೋ ಒಂದು ಟ್ರೇಡ್ ಮಾಡಿ 2 ಟ್ರೇಡ್ ಮಾಡು. ಸೊ
ನಿಮಗೇನಾರ ಕಾನ್ಫಿಡೆನ್ಸ್ ಆಯ್ತಾ ಮಾರ್ಕೆಟು ಹಿಂಗಿತ್ತು ನಾನು ತಪ್ಪು ಮಾಡಿದ್ದೆ ಈಗ ತಿತ್ಕೊಂಡನಿ ಅದು ಪರ್ಫೆಕ್ಟ್ ಐತಿ ಅಂದಾಗ ಮಾತ್ರ ಬೇಕಾದ್ರೆ ಎಂಟ್ರಿ ಆಗ್ಬೋದು. ಅದು ಬಿಟ್ಟು ಈಗೇನೋ 1,000 ರೂಪಾಯಿ ಐತಿ ನಾನು ಕವರ್ ಮಾಡಲೇಬೇಕು, 2,000 ರೂಪಾಯಿ ಮಾಡಲೇಬೇಕು ಪ್ರಾಫಿಟ್ಟು. ನಿಜವಾಗ್ಲೂ ಗೈಸ್ ನಾನು ಅದೇ ಥರ ತಪ್ಪು ಮಾಡಿದ್ದೀನಿ. ಎಷ್ಟೋ ಸಲ ತಪ್ಪು ಮಾಡಿದ್ದೀನಿ, 1 ಸಲ ಅಲ್ಲ 2 ಸಲ ಅಲ್ಲ, ತುಂಬ ಸಲ ತಪ್ಪು ಮಾಡಿದ್ದೀನಿ. ಅದು ತಿತ್ಕೊಳಕ್ಕೂ ಮನಸ್ಸು ಬರೋದಲ್ಲ. ಒಂದು ಟೈಮು ನಾನು ಎಷ್ಟೇ ಎಜುಕೇಷನ್ ಕಲ್ತ್ರು ಕೂಡ ಆ ಶೇಡು ಅನ್ನೋದು ಇರ್ತೈತಲ್ಲ, ಇವತ್ತು ನಾನು ಎಷ್ಟೇ ಇದ್ರೂ ಪ್ರಾಫಿಟ್ ಮಾಡಬೇಕು, ಎಷ್ಟೇ ಇದ್ದರೂ ನಾನು ಹೊರಗೆ ಬರಲೇಬೇಕು ಅನ್ನೋದಕ್ಕೂ ಆ ಒಂದು ಪ್ರಾಫಿಟ್ ಇರೋದು ಒಂದು ಲಾಸ್ ಆಗಿರ್ತೈತಲ್ಲ, ಅದನ್ನ ಲಾಸ್ ಕವರ್ ಮಾಡೋಕ್ಕೆ ಹೋಗಿ ಇನ್ನೊಂದು ಲಾಸ್ ಆಗಿರ್ತೈತಿ. ಎಷ್ಟೋ ಸಲ ಆಗಿದೆ ಗೈಸ್ ನನಗೆ, ಅದೇ ಥರನೇ ಎಷ್ಟೋ ಸಲ ಆಗಿದೆ. ಅದು ತಿತ್ಕೊಳಕ್ಕೋಸ್ಕರನೇ ನಾನೀಗ ಏನು ಮಾಡಿದ್ದೀನಿ ಗೊತ್ತಾ, ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ನೀವು ನೋಡಿ ಆ ಯೂಟ್ಯೂಬ್ ಚಾನಲಿಂದ ನನಗೆ ದುಡ್ಡು ಬರಲಿ ಅಂತ ಅಲ್ಲ ನಾನು ಮಾಡ್ತಾ ಇರೋದು ಯೂಟ್ಯೂಬ್ ಚಾನಲ್ಲ. ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ಏನಕ್ಕೆ ಗೊತ್ತಾ, 4 ಜನ ನೋಡ್ತಾರೆ ನಾನು ಏನು ಮಾಡ್ತೀನಿ ಅಂತ ನೋಡ್ತಾರೆ. ಸೊ ಅವರಿಗೋಸ್ಕರನಾಗಲಿ ನಾನು ನನ್ನ ಎಮೋಷನ್ಸು ಕಂಟ್ರೋಲ್ ಮಾಡ್ಕೋಬೇಕು. ಆ ಥರ ರಿಯಾಕ್ಷನ್ ಆಗಿ ಟ್ರೇಡ್ ಮಾಡಬಾರ್ದು. ನನ್ನ ಲಾಸ್ ಎಷ್ಟಿರ್ತದೆ ಸೊ ನೋಡ್ತಾರೆ, ಅವ್ರಿಗೆ ತೋರಿಸ್ಬೇಕಪ್ಪ ನಾನು, ಇವನು ಯಾರು ಈ ಥರ ಮಾಡ್ತಾನೆ, ಹಿಂಗೆ ಹುಚ್ಚಿನ ಥರ ಕಳ್ಕೊಂಡ ದಿವಾಳಿ ಆದ ಅಂತ ಅನ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ ಅಟ್ಲೀಸ್ಟ್ ನನಗೆ ಜವಾಬ್ದಾರಿ ಬಂದುಬಿಟ್ಟು ನಾನು ಟ್ರೇಡ್ ಮಾಡಿ ಅದರಿಂದ ನನಗೆ ಒಂದು ಜವಾಬ್ದಾರಿನ ಸಿಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಹಾಕ್ತಿರೋದು. ಇಲ್ಲ ನೀವು ನೋಡಿಬಿಟ್ಟು ನನಗೆ ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಿಗ್ತೈತಿ ಅಂತ ಅಲ್ಲ, 1 ರೂಪಾಯಿ ಸಿಗೋದು ಬೇಡ ನನಗೆ ಯೂಟ್ಯೂಬಿಂದ. ಈ ಮಾರ್ಕೆಟಲ್ಲಿ ಸಿಕ್ಬಿಟ್ರೆ ಅದು 100ರಷ್ಟು ದುಡಿತೆ ನಾನು. 4 ಜನ ನೋಡ್ತಾರೆ, ಅವರಿಗೆ ನಾನು ರೆಸ್ಪೆಕ್ಟ್ ಕೊಡಬೇಕು, ಅವರಿಗೆ ತಪ್ಪು ದಾರಿ ತಳ್ಳಬಾರ್ದು. ಅವ್ರ ಮುಖಾಂತರ ನಾನು ಕೂಡ ಬುದ್ಧಿ ಉಪಯೋಗಿಸಿ ನಾನು ಟ್ರೇಡ್ ಮಾಡಬೇಕು ಅನ್ನೋ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಷ್ಟೇ ಈ ಟ್ರೇಡ್ ಮಾಡ್ತಿರೋದು ಗೈಸ್. ಯೂಟ್ಯೂಬಿಗೆ ಆಗ್ತಿರೋದು ಅದೇ ಉದ್ದೇಶ. ನೀವೇನಾದರೂ 4 ಜನ ಕೋಟಿ ಬರ್ತೈತಿ, 1 ಲಕ್ಷ ಬರ್ತೈತಿ ದುಡ್ಡು ಮಾಡ್ಕೊಳಕ್ಕೆ ಯೂಟ್ಯೂಬಿಗೆ ಹಾಕ್ತಾನೆ, ಅದು ಮಾತ್ರ ಇದು ಯಾವ ಲೆಕ್ಕಕ್ಕೆ ಇಲ್ಲ. ಯೂಟ್ಯೂಬಿಗೆ ಬರೋ ದುಡ್ಡು ಮಾರ್ಕೆಟಲ್ಲಿ ಬರೋದ್ರಲ್ಲಿ 1% ಇಲ್ಲ ಯೂಟ್ಯೂಬಲ್ಲಿ ಬರೋದು. ಯೋಚನೆ ಮಾಡಿ. ನಾನಿನ್ನೂ ಬೇಸಿಕಲ್ಲಿದ್ದೀನಿ, ಸ್ವಲ್ಪ ಬರಲಿ ಬಂಡವಾಳ, ಆಮೇಲೆ ಮುಂದೆ ತೋರಿಸ್ತೀನಿ ಮಾರ್ಕೆಟಿಂದ ಹೆಂಗಿರುತ್ತೆ ದುಡ್ಡು ಅಂತ. ಏಕೆಂದರೆ ಮಕ್ಕಳು ಓದ್ಕಿಂತ ಆ ಉಳಿದಿರೋ ದುಡ್ಡಲ್ಲಿ ನಾನು ಟ್ರೇಡ್ ಮಾಡ್ತಿರೋದು. ಅದು ಎಷ್ಟೋ ಸಲ ಕಳೆದನಿ, ಉಳಿದಿರೋ ದುಡ್ಡು ಅಂತ ಕಳೆದನಿ. ಬಟ್ ಒಂದು ಸಲ ಸಕ್ಸಸ್ ಸಿಕ್ತು ಅಂದರೆ ಯಾವ ಯೂಟ್ಯೂಬು ಸಿಗಲ್ಲ, ಯಾವ ಆಫೀಸರಿಗೂ ಸಿಗಲ್ಲ. ಅಷ್ಟು ದುಡ್ಡು ನಾನು ತೋರಿಸ್ತೀನಿ, ಅದು ನೀವು ನೋಡ್ತೀರಾ. ಸೊ ಆ ಉದ್ದೇಶ ಕಂಟ್ರೋಲ್ ಮಾಡ್ಕೊಳ್ಳೋ ಉದ್ದೇಶಕ್ಕೆ ಕೂಡ ನಾನು ಈ ಯೂಟ್ಯೂಬ್ ಚಾನಲಿಗೆ ಹಾಕ್ತಾಯಿರೋದು. ಮುಂದೆ ನಾನು ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಡಿಲೇ ಆಗಲಿ ಪರವಾಗಿಲ್ಲ, ಏನು ಎಲ್ಲಿ ಹೋಗುತ್ತೆ, ಮಾರ್ಕೆಟ್ 360 ದಿವಸನೂ ಇರುತ್ತೆ. ಏಕೆಂದರೆ ನಾವು ಮುಂದೆ ಕೆಲಸ ಮಾಡೋಕ್ಕಾಗದೇ ಇದ್ರೂ ಕೂಡ ಇದು ಮಾಡ್ಕೊಳ್ತಾ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಮುಂದೆ ಇದೆ ನನಗೆ. ಆ ಉದ್ದೇಶಕ್ಕೆ ದಾರಿ ತೋರ್ಸೋಕ್ಕೆ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ. ಯಾಕೆಂದರೆ ನಾನು ಸ್ವಲ್ಪ ಆತರ ಪಟ್ಬಿಟ್ಟೆ. ಅವಾಗ ಮುಂಚೆ ನಾನು ಸ್ಟಾಕ್ಗಳು ಮಾಡ್ತಾಯಿದ್ದೆ. ಆ ಸ್ಟಾಕ್ ಮಾಡೋಕ್ಕಾರೆ ನನಗೆ ಯಾವುದೇ ಲಾಸ್ ಇದ್ದಿಲ್ಲ ಮುಂಚೆ. ಪರ್ಫೆಕ್ಷನ್ ಅಂದರೆ ಪರ್ಫೆಕ್ಷನ್. ಯಾಕೆಂದರೆ ಅದು ಹೋಲ್ಡಿಂಗ್ಸ್ ಇರ್ತಾಯಿತ್ತು, ಕ್ಯಾಶ್ ಇರ್ತಾಯಿತ್ತು. ಇದು ಇತ್ತಪ್ಪ, ಇವತ್ತು ಬರಲಿಲ್ಲ ಅಂದರೆ ನಾಳೆ ಬರ್ತಾಯಿತ್ತು, ಅದೇನು ಪ್ರಾಬ್ಲಮ್ ಇದ್ದಿಲ್ಲ. ನನಗೆ ಪ್ರಾಫಿಟ್ ಇತ್ತು ಅದು ಮುಂಚೆ. ಅದಕ್ಕೆ ಯಾಕೆ ಪ್ರಾಬ್ಲಮ್ ಆತಂದರೆ ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕಾಯ್ತು. ಒಂದು 20 ಲಕ್ಷ ಗಟ್ಟಲೆ ಇರಬೇಕು ಅಮೌಂಟ್. ಈಗ 1,000, 2,000, 3,000 ಇದು ಲೆಕ್ಕಕ್ಕಿಲ್ಲ. ದಿನಕ್ಕಲ್ಲದು ತಿಂಗಳಿಗೆ ಬಡ್ಡಿ ಬ್ಯಾಂಕಲ್ಲಿ ಇಟ್ಟಾಗ ಬಡ್ಡಿ ಬರ್ತಲ್ಲ ಆ ಥರ. 1 ಲಕ್ಷ 2 ಲಕ್ಷ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅದರಲ್ಲಿ. ಸೊ ಆ ಉದ್ದೇಶಕ್ಕೆ ನಾನು ಆಪ್ಷನ್ನಿಗೆ ಇಳಿದೆ. ಯಾರು ಕೇಳಿದೆ ಕೆಲವ್ರನ್ನ, ಯಾರಿಗೂ ಹೆಲ್ಪ್ ಮಾಡಲಿಲ್ಲ. ಸೊ ನನ್ನ ಹತ್ರ ಬೇರೆ ಈ ಥರ ನೆಕ್ಕಿತ್ತು ಅಮೌಂಟು. 1 ಲಕ್ಷ 2 ಲಕ್ಷನೇ ಇಟ್ಕೊಂಡಿದ್ದೆ ನಾನು ಆವಾಗ. ಅಲ್ಲಿಂದ ಅದು ಬೇರೆ ಹೋಲ್ಡಿಂಗಲ್ಲಿ ಸಿಕ್ಕಾಕೊಂಡೆ.
1 ಲಕ್ಷ 2 ಲಕ್ಷ ಇದ್ದರೆ ಎಸ್ಕೇಪ್ ಆಗೋಕ್ಕೂ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಲಾಸ್ ಮಾಡ್ಕೊಂಡು ಎಕ್ಸಿಟೇ ಆದೆ. ಯಾಕೆಂದರೆ ನಾನು ಬೇರೆ ಕಡೆಗೆ ಬೇರೆ ಥರ ಎಂಟ್ರಿ ಆಗ್ಬೇಕಾಗಿತ್ತು. ಇಲ್ಲಿ ಆಪ್ಷನಿಗೆ ಇಳಿದೆ. ಕೆಲವು ಟೈಮಲ್ಲಿ ಸ್ವಲ್ಪ ಆಪ್ಷನಲ್ಲಿ ನನಗೆ ದಿಕ್ಕು ತಪ್ಪಿಸ್ಬಿಡ್ತು, ಲಾಸ್ ಆಯಿತು, ನಿಜವಾಗ್ಲೂ ಲಾಸ್ ಆಯಿತು. ಆ ಲಾಸ್ನ ಎಷ್ಟೋ ಪ್ರಯತ್ನ ಮಾಡಿದೆ, ಏನೋ ಮಾಡಿದೆ, ಎಜುಕೇಷನು ಅದು ಇದು ಒಂಪಟ್ಟು ಲಾಸ್ ಆಯ್ತಾ, ಮತ್ತೆ ಕಲಿ, ಮತ್ತೆ ಎಂಟ್ರಿ ಆಗು, ಮತ್ತೆ ಲಾಸ್ ಆಗು, ಮತ್ತೆ ಎಂಟ್ರಿ ಆಗು, ಮತ್ತೆ ಕಲಿ, ಮತ್ತೆ ಲಾಸ್ ಆಗು. ಅವಾಗ ನನ್ನ ಕೈಯಲ್ಲಿ ಒಂದು 15-20 ಲಕ್ಷ ಇದ್ದಿದ್ರೆ ನಾನು ಇದಕ್ಕೆ ಎಂಟ್ರಿನೇ ಹಾಕೋದಿಲ್ಲ. ಬರೀ ಶೇರ್ಗಳು ತಗೊಳ್ಳೋದು, ಬೈ ಮಾಡೋದು, ಹೋಲ್ಡಿಂಗ್ ಮಾಡಿ 5 ದಿವಸ ಆಗಲಿ, 10 ದಿವಸ ಆಗಲಿ, 1 ತಿಂಗಳಾಗಲಿ, 2 ತಿಂಗಳಾಗಲಿ, 5 ತಿಂಗಳಾಗಲಿ, 6 ತಿಂಗಳಾಗಲಿ ಅದರಲ್ಲೇ ಇರ್ತಾಯಿದ್ದೆ ನಾನು. ಬಂಡವಾಳ ಇಲ್ಲ ಅಂದಮೇಲೆ 1,000 ರೂಪಾಯಿ 2,000 ರೂಪಾಯಿ ತಿಂಗ್ಳುಗಟ್ಲೆಕ್ಕಾದರೂ ಸಿಗ್ತಾ ಇರೋದಿಲ್ಲ. ಅದು ಬಂದರೆ ಬ್ಯಾಂಕ್ ಇಂಟ್ರೆಸ್ಟ್ ಲೆಕ್ಕ ಆಗ್ತಾಯಿದ್ವಿ. ಬ್ಯಾಂಕ್ ಇಂಟ್ರೆಸ್ಟ್ ಲೆಕ್ಕಕ್ಕಂತ ಎಷ್ಟೋ ಬೆನಿಫಿಟ್ ಇತ್ತದು. ಬಟ್ 1 ಲಕ್ಷ 2 ಲಕ್ಷದಾಗೆ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಆಪ್ಷನ್ನಿಗೆ ಇಳಿದೆ. ಆಪ್ಷನ್ಗಳು ಸ್ವಲ್ಪ ಕಳ್ಕೊಂಡಾದ್ಮೇಲೆ ಈಗ ಮತ್ತೆ ಹೊಸ ಅಧ್ಯಾಯ ಅಂತ ಈಗ 4, 5, 6, 7, 8 ಆಗಿದ್ದಾವೆ. ಈಗ ಇನ್ನೊಂದು ಹೊಸ ಅಧ್ಯಾಯ ಮಾಡಿದ್ದೀನಿ. ಅದು ಇಲ್ಲಿವರೆಗೆ ಓಡ್ತದೋ ಗೊತ್ತಿಲ್ಲ, ನೋಡೋಣ ಗೈಸ್. ನೀವು ನೋಡ್ತಿರ್ತೀವಿ, ಲಾಸ್ ಆದರೂ ಆಗ್ತೀನಿ, ಲಾಭ ಆದರೂ ಆಗ್ತೀನಿ, ನೋಡೋಣ. ಮುಂದೊಂದು ದಿವಸ ಮಾರ್ಕೆಟ್ ನನ್ನ ಕೈ ಹಿಡಿಬೋದು ಅಥವಾ ಕೈ ಬಿಡ್ಬೋದು, ಗೊತ್ತಿಲ್ಲ. ಏನೇ ಇದ್ದರೂ ನಾನು ಹೆಂಗೆ ಟ್ರೇಡ್ ಮಾಡಿದೆ, ಹೆಂಗೆ ಎಕ್ಸಿಟ್ ಆದೆ, ಹೆಂಗೆ ಲಾಸ್ ಮಾಡ್ಕೊಂಡೆ, ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಮಾತ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಒಂದು ವಾಟ್ಸಪ್ಪಲ್ಲಿ ಒಂದು ಸ್ಕ್ರೀನ್ ಹಾಕಿರ್ತೀನಿ, ಅದ್ರಲ್ಲಿ ನೋಡಿಬಿಟ್ಟು ಇದಿಷ್ಟು ಲಾಸ್ ಆಯ್ತು, ಇಷ್ಟು ಲಾಭ ಆಯ್ತು ಹಂಗೆ ಬಿಡಬೇಡಿ. ಮಾರ್ಕೆಟಲ್ಲಿ ಹೆಂಗೆ ಟೆಕ್ನಿಕ್ಸ್ ಇರ್ತವೆ, ಕಲ್ತ್ಕೊಳ್ರಿ. ನಿಮಗೆ ಫ್ಯೂಚರ್ ಇರ್ಬೋದು. ಯಾಕೆಂದರೆ ನಾನು ಕಳ್ಕೊಂಡು ಅಭ್ಯಾಸ ಆಗಿ ನಿಮಗೆ ಪಾಠ ಮಾಡ್ತಿದ್ದೀನಿ. ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿನೇ ಎಷ್ಟೋ ವಾಸಿ. ಹಂಗೆ ಈಗ ಎಲ್ಲದನ್ನೂ ಎಕ್ಸ್ಪೀರಿಯನ್ಸ್ ನೀವು ಮಾಡೋಕ್ಕಾಗಲ್ಲ. ಅಂದರೆ ನೀವು ತಪ್ಪು ಮಾಡಿರೋದು ಮಾತ್ರ ನೀವು ಅರ್ಥ ಮಾಡ್ಕೋಬೋದು. ನೀವೇನು ಮಾಡೋಕ್ಕೆ ಬುದ್ಧಿವಂತರ ಲಕ್ಷಣ ಅಂದರೆ ಎಲ್ಲರೂ ತಪ್ಪು ಮಾಡಿರೋದನ್ನು ಅಬ್ಸರ್ವ್ ಮಾಡಿದರೆ ನೀವು ಮುಂದೆ ತಪ್ಪು ಮಾಡೋಕ್ಕಾಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಮಾರ್ಕೆಟಿಗೆ ಇಳಿದಿಲ್ಲ, ಓಕೆ, ಇಳಿಲೇಬೇಕು, ಇಳಿಲೇಬಾರ್ದು ಅಂತ ಹೇಳ್ತಾ ಇಲ್ಲ. ತಿಳ್ಕೊಳ್ರಿ ವಿಷಯ ತಿಳ್ಕೊಳ್ರಿ, ಕಳ್ಕೊಳ್ಳೋದೈತೆ ನಿಮ್ಮ ಹತ್ರ. ಸೊ ಹಂಗಾಗಿ ನೀವು ಏನೇ ಕಾರಣಕ್ಕೂ ಮಾಹಿತಿ ತಿಳ್ಕೊಳಕ್ಕೆ ಮಾತ್ರ ಬಿಡಬೇಡ್ರಿ. ಪರ್ಫೆಕ್ಟಾಗಿ ಮಾಹಿತಿ ತಿಳ್ಕೊಂಡ್ರೆ ಖಂಡಿತ ಉದ್ಧಾರ ಆಗಿ ಹಾಕಿರ. ಒಂದಲ್ಲ ಒಂದು ದಿವಸ ಉಪಯೋಗ ಆಗುತ್ತೆ. ಉದ್ಧಾರ ಹಾಕಿರೇ ಬಿಡ್ತಿರ, ಅದು ಬೇಡ ಬಿಡಿ, ಇನ್ವೆಸ್ಟ್ ಮಾಡ್ತಾರೆ ಬಿಡ್ತಿರಲ್ಲ. ಕೆಲವು ಟೈಮಲ್ಲಿ ಉಪಯೋಗ ಆಗ್ಬೋದು, ಉಪಯೋಗ ಆಗದೇನೂ ಇರ್ಬೋದು. ಸೊ ಅದಕ್ಕೆ ಗೈಸ್, ಸೊ ಇದೇ ಥರ ನಾನು ಏನೇ ಲಾಸ್ ಆದರೂ, ನಷ್ಟ ಆದರೂ, ಲಾಭ ಆದರೂ ನನ್ನ ಮುಖಾಂತರ ನಾನು ಅಳವಡಿಸ್ಕೊಂತೀನಿ. ನಿಮಗೇನು ತೊಂದರೆ ಆಗಲ್ಲ. ನಿಮಗೆ ಎಜುಕೇಷನ್ಗೆ ಅಷ್ಟೇ ನಾವು ಮಾಡ್ತಾಯಿರೋದು, ತಿಳ್ಕೊಳ್ರಿ ಮಾಹಿತಿ ಅಂತ. ಸೊ ಇದೇ ಥರ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ, ಹೊಸ ಮಾಹಿತಿನ. ದಯವಿಟ್ಟು ನಮ್ಮ ವೀಡಿಯೋ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ ಗೈಸ್. ಬಾಯ್, ಸಿ ಯು.